ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತಂದರೆ, ನಮ್ಮಂತೆ ಆದರೆ ಒಳ್ಳೆಯದು, ನಮ್ಮ ಇಚ್ಛೆಯಂತೆ ಆಗಲಿಲ್ಲ ಅಂದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾ ಇದೆ ಈ ಕತೆ. ಯಾಕೆ ನಮ್ಮ ಹಾಗೆ ಆಗಲಿಲ್ಲ ಅಂದರೆ ಇನ್ನೂ ಒಳ್ಳೆಯದಪ್ಪ ಅಂತ ಅಂದರೆ, ಅದು ಭಗವಂತನ ಇಚ್ಛೆಯ ಹಾಗೆ ಆಗ್ತಿರುತ್ತೆ. ಸೊ ಭಗವಂತನ ಪ್ಲ್ಯಾನು ನಮ್ಮ ಪ್ಲ್ಯಾನ್ಗಿಂತ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಇವತ್ತಿನ ಕಥೆಯಲ್ಲಿ. ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಅವನ ವೇಷಭೂಷಣಗಳಿರ್ಬೋದು ಅಥವಾ ಊಟೋಪಚಾರ ಇರ್ಬೋದು, ಅದ್ರ ಬಗ್ಗೆ ಅಷ್ಟೊಂದು ಗಮನ ಇರೋದಿಲ್ಲ. ಅಂದರೆ ಅವರ ಸೇವಕರಿಗೆ ಪೂರ್ತಿ ಫ್ರೀಡಮ್ನ ಕೊಟ್ಬಿಟ್ಟಿರ್ತಾನೆ. ನಿಮಗೆ ಹೇಗೆ ಇಷ್ಟನೋ ಹಾಗೆ ನನ್ನನ್ನು ಅಲಂಕಾರ ಮಾಡ್ಬೋದು, ಹಾಗೆಯೇ ಅದೇ ತರಹದ ಊಟೋಪಚಾರವನ್ನು ಕೊಡಬಹುದು, ನನಗೇನೂ ಸಮಸ್ಯೆ ಇಲ್ಲ ಅಂತ. ಕಾರಣ, ಆತ ತನ್ನ ರಾಜ್ಯವನ್ನು ವಿಸ್ತಾರ ಮಾಡೋದ್ರಲ್ಲಿ ವ್ಯಸ್ತವಾಗಿಬಿಟ್ಟಿರ್ತಾನೆ. ಆತನಿಗೆ ಒಂದು ಅಭ್ಯಾಸ ಇರುತ್ತೆ. ಬೆಳಗಿನ ಉಪಹಾರಕ್ಕೆ ಪ್ರತಿನಿತ್ಯ ಒಂದು ಬಗೆಯ ಹಣ್ಣನ್ನು ತಿನ್ನೋದು. ಆ ಸೇವಕನಿಗೆ ಹೇಳಿರ್ತಾನೆ, ನನ್ನ ಇಚ್ಛೆಯನ್ನು ಕೇಳಬೇಡ, ದಿನ ನೀನು ತೋಟಕ್ಕೆ ಹೋಗು, ನಿನಗೆ ಯಾವ ಹಣ್ಣು ಇಷ್ಟ ಆಗುತ್ತೋ ಆ ಹಣ್ಣನ್ನು ನನಗೋಸ್ಕರ ತೊಗೊಂಡು ಬಾ, ನಾನು ತಿಂತೀನಿ ಅಂತ. ಆ ವ್ಯಕ್ತಿಯೂ ಸಹ ಪ್ರತಿದಿನ ಒಂದೊಂದು ವಿಧದ ಹಣ್ಣನ್ನು ತೊಗೊಂಡು ಬರ್ತಾ ಇರ್ತಾರೆ. ಒಂದು ದಿನ ಏನಾಗುತ್ತೆ, ಎಳನೀರು ಸಹ ತುಂಬ ಚೆನ್ನಾಗಿರುತ್ತೆ, ಹಾಗೆ ಮಾವಿನ ಹಣ್ಣು ಸಹ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ದ್ರಾಕ್ಷಿ ಇನ್ನೂ ರುಚಿಯಾಗಿರುತ್ತೆ. ಅವನಿಗೇನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. 3 ಹಣ್ಣನ್ನು ಒಂದು ತಟ್ಟೆಯಲ್ಲಿ ಅಲಂಕಾರ ಮಾಡಿಕೊಂಡು ತೊಗೊಂಡು ಹೋಗೋದಕ್ಕೆ ರೆಡಿಯಾಗಿರ್ತಾನೆ. ಆದರೆ ತೊಗೊಂಡು ಹೋಗ್ತಾ ಅವನ ಮನಸ್ಸು ಹೇಳುತ್ತೆ, ಇಲ್ಲ, ನೀನು ಏನೇ ತೊಗೊಂಡು ಹೋದರೂ ಮಹಾರಾಜ ತಿನ್ನೋದು ಒಂದು ಬಗೆಯ ಹಣ್ಣನ್ನು ಮಾತ್ರ. ಏಕೆಂದರೆ ಮಹಾರಾಜ ಹೇಳಿಬಿಟ್ಟಿದ್ದಾರೆ, ಪ್ರತಿನಿತ್ಯ ಒಂದು ಬಗೆಯ ಹಣ್ಣನ್ನು ತೊಗೊಂಡು ಬಾ ಅಂತ. ಹಾಗಾಗಿ ಯಾಕೆ ನೀನು 3 ಬಗೆಯ ಹಣ್ಣನ್ನು ತೊಗೊಂಡು ಹೋಗ್ತೀಯಾ ಅಂತ ಅವನ ಮನಸ್ಸು ಹೇಳಿದಾಗ, ಅವನು ಉಳಿದ 2 ಹಣ್ಣನ್ನು ಬಿಟ್ಟು ಕೇವಲ ದ್ರಾಕ್ಷಿಯನ್ನು ಮಾತ್ರ ಒಳಗಡೆ ತೊಗೊಂಡು ಹೋಗ್ತಾನೆ. ತೊಗೊಂಡು ಹೋಗಿ ಮಹಾರಾಜರಿಗೆ ಕೊಟ್ಟಾಗ, ಮಹಾರಾಜರು ಮಂತ್ರಿಯ ಜೊತೆ ಯಾವುದೋ ಒಂದು ವಿಷಯದಲ್ಲಿ ತುಂಬ ಚರ್ಚೆಯಲ್ಲಿ ಮಗ್ನರಾಗ್ಬಿಟ್ಟಿರ್ತಾರೆ. ಎಷ್ಟು ಮಗ್ನರಾಗ್ಬಿಟ್ಟಿರ್ತಾರಪ್ಪ ಅಂದರೆ, ಅವರ ಪೂರ್ತಿ ಗಮನ ಮಂತ್ರಿಯ ಮೇಲಿರುತ್ತೆ. ಇವರು ತಂದುಕೊಟ್ಟಂತಹ ಹಣ್ಣನ್ನು ಒಂದು ಕಿತ್ತು ಬಾಯಿಗೆ ಹಾಕ್ಕೊತಿರ್ತಾರೆ, ಹಾಗೂ ಇನ್ನೊಂದನ್ನು ಕಿತ್ತು ಬಾಯಿಗೆ ಹಾಕ್ಕೋಬೇಕು ಅನಿಸೋಷ್ಟೊತ್ತಿಗೆ ಅಲ್ಲೇನೋ ವಾಗ್ವಾದ ನಡೀತಿರುತ್ತಲ್ವ, ಆ ಎದುರುಗಡೆ ಕೂತಂತಹ ವ್ಯಕ್ತಿಗೆ ಎಸಿತಾ ಇರ್ತಾರೆ. ಅಂದರೆ ಹಣ್ಣನ್ನು ಯಾರು ತೊಗೊಂಬಂದ್ರೋ ಅವರಿಗೆ. ಇದೇ ರೀತಿ ನಡೀತಾ ಇರುತ್ತೆ. ಆ ವ್ಯಕ್ತಿ ಯಾವಾಗ ಹಣ್ಣು ಅವನ ಬಳಿ ಬಿದ್ದರೂ ಸಹ ಭಗವಂತನಿಗೆ ಧನ್ಯವಾದವನ್ನು ಹೇಳ್ತಿರ್ತಾನೆ. ಭಗವಂತ ಧನ್ಯವಾದಗಳು ಕಣಪ್ಪ, ಇವತ್ತು ನೀನು ನನ್ನನ್ನು ಬದುಕಿಸ್ದೆ, ಭಗವಂತ ಧನ್ಯವಾದ, ಭಗವಂತ ಧನ್ಯವಾದ. ಹೀಗೆ ಚರ್ಚೆಯೆಲ್ಲ ಮುಗಿದ ಮೇಲೆ ಮಹಾರಾಜ ಆ ವ್ಯಕ್ತಿಯ ಕಡೆಗೆ ನೋಡ್ತಾರೆ. ಆ ವ್ಯಕ್ತಿ ಕಡೆ ನೋಡಿದಾಗ ಪ್ರತಿ ಸಲನೂ ಆ ವ್ಯಕ್ತಿ ಭಗವಂತನಿಗೆ ಧನ್ಯವಾದವನ್ನು ಹೇಳ್ತಾ ಇರ್ತಾರೆ. ಮಹಾರಾಜರಿಗೆ ಇದ್ದಕ್ಕಿದ್ದ ಹಾಗೆ, ಅಯ್ಯೋ, ನಾನೇನು ಮಾಡ್ತಾ ಇದ್ದೀನಿ, ಟೆನ್ಷನಲ್ಲಿ ಈ ಹಣ್ಣನ್ನು ಒಂದು ಹಣ್ಣು ತಿಂತಾ ಇದ್ದೀನಿ, ಒಂದು ಹಣ್ಣು ಎಸಿತಾ ಇದ್ದೀನಿ. ಅಲ್ಲ, ನಾನು ಹಣ್ಣನ್ನು ಎಸೆದ್ರೆ ಈ ವ್ಯಕ್ತಿ ಯಾಕೆ ಭಗವಂತನಿಗೆ ಧನ್ಯವಾದ ಹೇಳಬೇಕು ಅಂತ ಹೇಳಿಬಿಟ್ಟು ಆ ವ್ಯಕ್ತಿಯನ್ನು ಕರೆದು ಕೇಳ್ತಾರೆ, ಯಾಕೆ ನೀನು ನನ್ನ ಹಣ್ಣನ್ನು ಎಸೆದಾಗೆಲ್ಲ ಭಗವಂತನಿಗೆ ಧನ್ಯವಾದವನ್ನು ಹೇಳ್ತೀಯಾ ಅಂತ. ಆಗ ಆ ವ್ಯಕ್ತಿ ಹೇಳ್ತಾರೆ, ಪ್ರತಿನಿತ್ಯ ನಾನು ಒಂದೇ ಬಗೆಯ ಹಣ್ಣನ್ನು ತೊಗೊಂಬರ್ತಾ ಇದ್ದೆ, ಆದರೆ ಇವತ್ತು ನಾನು ತೋಟಕ್ಕೆ ಹೋದಾಗ ಎಳನೀರು, ಮಾವಿನ ಹಣ್ಣು ಹಾಗೂ ದ್ರಾಕ್ಷಿ 3 ಸಹ ತುಂಬ ಚೆನ್ನಾಗಿತ್ತು. ನಾನು 3 ಸಹ ತಟ್ಟೆಯಲ್ಲಿ ಅಲಂಕಾರ ಮಾಡಿಕೊಂಡು ತೊಗೊಂಡು ಬರ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ, ನನಗೆ ನನ್ನ ಅಂತರಾತ್ಮ ಹೇಳ್ತು ಕೇವಲ ದ್ರಾಕ್ಷಿಯನ್ನು ಮಾತ್ರ ತೊಗೊಂಡು ಹೋಗು ಅಂತ. ನಾನು ದ್ರಾಕ್ಷಿಯನ್ನು ತೊಗೊಂಡು ಬಂದೆ. ಇವತ್ತು ನೀವು ಬಹಳ ಟೆನ್ಷನಲ್ಲಿದ್ದಿರಿ, ಆಗ ಆ ಟೆನ್ಷನಲ್ಲಿ ದ್ರಾಕ್ಷಿಯನ್ನು ನನಗೆ ಎಸಿತಾ ಇದ್ರಿ. ಅಷ್ಟೊಂದೇನು ಖಂಡಿತ ನೋವಾಗಲಿಲ್ಲ. ಅದೇ ನಾನೇನಾದರೂ ಎಳನೀರನ್ನೋ ಅಥವಾ ಮಾವಿನ ಹಣ್ಣೋ ತಂದು ನಿಮ್ಮ ಮುಂದೆ ಇಟ್ಟು ಆ ಮಾವಿನ ಹಣ್ಣನ್ನೋ ಎಳನೀರನ್ನೋ ನನ್ನ ಮೇಲೆ ಎಸ್ತಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನಾನು ಯೋಚನೆ ಮಾಡಿದಾಗಲೆಲ್ಲ ಭಗವಂತನಿಗೆ ಧನ್ಯವಾದ ಹೇಳಬೇಕು ಅನ್ನಿಸ್ತಿತ್ತು. ಹಾಗಾಗಿ ಪ್ರತಿ ಸಲನೂ ಸಹ ನಾನು ಭಗವಂತನಿಗೆ ಧನ್ಯವಾದ ಹೇಳ್ತಾ ಇದ್ದೆ. ನಾವು ಅಂದ್ಕೊಂಡಿದ್ದಕ್ಕಿಂತಲೂ ಭಗವಂತನ ಪ್ಲ್ಯಾನ್ ಏನಿದೆ ಅದು ತುಂಬ ಚೆನ್ನಾಗಿದೆ. ಹಾಗಾಗಿ ಅವನಿಗೆ ನಾವು ಶರಣಾಗಬೇಕು, ನಮ್ಮ ಕರ್ತವ್ಯವನ್ನು ಮಾಡಬೇಕು, ಅಷ್ಟೇ ಅಲ್ವಾ ಅಂತ ಕೇಳ್ತಾನೆ. ಆಗ ಮಹಾರಾಜನಿಗೂ ಸಹ ಹೌದು, ನಿಜ ಅಂತ ಅನಿಸುತ್ತೆ. ಹಾಗಾಗಿ ನಾವು ಅಂದ್ಕೊಂಡಂಗೆ ಆದರೆ ಒಳ್ಳೆಯದೇ, ಬೇಜಾರೇನಿಲ್ಲ. ಆದರೆ ನಾವು ಅಂದುಕೊಂಡಂಗೆ ಆಗಲಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಭಗವಂತನಿಗೆ ಧನ್ಯವಾದ ಹೇಳಿ. ಯಾಕೆಂದರೆ ಅದಕ್ಕಿಂತ ಉತ್ತಮವಾದ
ಉಪಾಯವನ್ನು ಭಗವಂತ ನಮಗೋಸ್ಕರ ಮಾಡಿರ್ತಾನೆ. ಭಗವಂತನ ಪ್ಲ್ಯಾನ್ ಯಾವತ್ತೂ ಸಹ ಫೇಲ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆ ಎಲ್ಲ ಪ್ಲ್ಯಾನ್ಗಳು ಸಹ ನಮ್ಮ ಒಳಿತಿಗಾಗೇ ಇರುತ್ತೆ. ಹಾಗಾಗಿ ಭಗವಂತನಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ. ಏನು ಹೇಳ್ತೀರಾ? ಇವತ್ತೇ ಈ ಕ್ಷಣನೇ ಭಗವಂತನಿಗೊಂದು ಧನ್ಯವಾದ ಹೇಳಿ. ಏನು ಹೇಳ್ತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.